ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಾದಾಮಿ ಪ್ರಾಪರ್ಟೀಸ್. ನಾನು ನಿಮ್ಮ ಬ್ಯಾಡಗಿರಾಜು. ನಾನಿವತ್ತು ಅಬ್ಬಿಗೆರೆ ಮೇನ್ ರೋಡಲ್ಲಿದ್ದೀನಿ. ಅಬ್ಬಿಗೆರೆ ಮೇನ್ ರೋಡ್, ವಿನಾಯಕ ಲೇಔಟ್. ವಿನಾಯಕ ಲೇಔಟು ಮುಂದೆನೇ ಬಸ್ ಸ್ಟಾಪು. ಅಲ್ಲಿಂದ ಸ್ವಲ್ಪ ಒಂದು 100 ಮೀಟ್ರ್ ಹೋದರೆ ಅಲ್ಲಿ ಪ್ರತಿ ನಿಮಿಷಕ್ಕೂ ಒಂದೊಂದು ಬಸ್ ಬರುವಂಥ ಬಸ್ ಸ್ಟಾಪು. ಅಲ್ಲಿಂದ ಯಲಹಂಕ, ವಿದ್ಯಾರಣ್ಯಪುರ, ಗಂಗಮ್ಮ ಸರ್ಕಲ್ಲು, ಯಲಹಂಕ, ವಿದ್ಯಾರಣ್ಯಪುರ, ಗಂಗಮ್ಮ ಸರ್ಕಲ್ಲು, ಏರ್ಫೋರ್ಸು, BL ಪ್ರತಿಯೊಂದಕ್ಕೂ ಹೋಗೋ ಮೇನ್ ರೋಡ್. ಅದು ತುಂಬಾ ಸ್ಟ್ಯಾಂಡರ್ಡ್ ಲೇಔಟು. ಇಲ್ಲಿ ಒಂದು ಪ್ರಾಪರ್ಟಿ ಇದೆ ನಿಮಗೆ, ಇವಾಗ ನಾನು ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಅಲ್ಲಿ ಹೋಗೋಣ. ನೋಡಿ ಫ್ರೆಂಡ್ಸ್, ಇದೇ ಬಸ್ ಸ್ಟಾಪು. ಇದೇ ವಿನಾಯಕ್ ಲೇಔಟ್ ಎಂಟ್ರೆನ್ಸ್. ಇದು ತುಂಬಾ ಸ್ಟ್ಯಾಂಡರ್ಡ್ ಲೇಔಟ್. ಇದು ಒಳ್ಳೊಳ್ಳೆ ದೊಡ್ಡ ದೊಡ್ಡ ರೋಡ್ಗಳು, ಒಳ್ಳೊಳ್ಳೆ ಮನೆಗಳಿದ್ದಾವೆ. ತುಂಬಾ ಸ್ಟ್ಯಾಂಡರ್ಡ್ ಆಗಿದೆ. ಇದೇ ರೋಡಲ್ಲಿ ಆ ಪ್ರಾಪರ್ಟಿ ಇರೋದು. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದೇ ಇವಾಗ ಪ್ರಾಪರ್ಟಿ 50/80. ಇದು 4,000 ಅಡಿ ಇದೆ. ಕೆಳಗಡೆ ಫುಲ್ ಸೆಲ್ಲರ್ ಮಾಡಿದ್ದಾರೆ ಪಾರ್ಕಿಂಗಿಗೆ. ತುಂಬಾ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ. ಈ ಪ್ರಾಪರ್ಟಿ ಬಂದುಬಿಟ್ಟು ಈಸ್ಟು ಮತ್ತು ನಾರ್ತು ಕಾರ್ನರ್ ಸೈಟ್. ಇದು ಮೇಲ್ಗಡೆ 3 ಮನೆ ಮಾಡಿದ್ದಾರೆ ಇವಾಗ. ಎಲ್ಲ ಡಬಲ್ ಬೆಡ್ರೂಮ್ದು, 2 BHK ಬೆಡ್ರೂಮ್ಸ್ದು. ಅದ್ರ ಮೇಲೆ ಇನ್ನು 3 ಫ್ಲೋರ್ ಕಟ್ಬೋದು, ಪರ್ಮಿಷನ್ ಇದೆ. ಒಳ್ಳೆ ಪೀಸ್ಫುಲ್ ಇರೋ ಜಾಗ ಇದು. ಇವಾಗ 3 ಮನೆಗೆ 45,000 ರೂಪೀಸ್ ಬಾಡಿಗೆ ಬರ್ತಾಯಿದೆ. ಓನರ್ ಕೇಳ್ತಾ ಇರೋದು ಕೇವಲ ಇಲ್ಲಿ ಸೈಟ್ ರೇಟ್ ಏನು ನೋಡ್ತಾ ಇದೆ ಆ ಪ್ರೈಸಿಂದ ಮಾತ್ರ ಅವರು ಕೋಟ್ ಮಾಡ್ತಾ ಇದ್ದಾರೆ. ಬಿಲ್ಡಿಂಗನ್ನು ಅದೇ ರೇಟಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಕೊಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ಕಾಲಮ್ ಬಿಲ್ಡಿಂಗ್ ಆಗಿರೋದ್ರಿಂದ ಮೇಲ್ಗಡೆ ಇನ್ನು 3 ಫ್ಲೋರ್ನ ನೀವು ಕಟ್ಕೋಬೋದು. 3-6 ಬಿಲ್ಡಿಂಗ್ ಅಂತಂದರೆ ಇನ್ನು ಮೇಲ್ಗಡೆ ಕಡಿಮೆ ಅಂತಂದ್ರೂ 5 ಬೆಡ್ರೂಮ್ಗಳನ್ನ 5 ಮನೆಗಳನ್ನ ಕಟ್ಬೋದು ಒಂದೊಂದು ಫ್ಲೋರಲ್ಲಿ. ಯಾಕಂದರೆ 4,000 ಅಡಿ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತವೆ ಮನೆಗಳು. ಕೆಳಗಡೆ ಫುಲ್ ಪಾರ್ಕಿಂಗು, ಮೇಲ್ಗಡೆ 3 ಮನೆಗಳಿದ್ದಾವೆ. ಎಲ್ಲ 2 BHK ಮನೆಗಳು. ಓನರ್ ಕೋಟ್ ಮಾಡ್ತಾ ಇರೋದು 3,20,00,000 ರೂಪಾಯಿ, ಸ್ಲೈಟ್ಲಿ ನೆಗೋಷಿಯಬಲ್. ಇದು ಲ್ಯಾಂಡ್ ಬಂದ್ಬಿಟ್ಟು A ಖಾತಾ, ಇದು ಇಂಡಿವಿಜುವಲ್ ಕನ್ವರ್ಷನ್ B ಖಾತಾ ಇರುತ್ತೆ. ಫ್ರೆಂಡ್ಸ್, ಯಾರಾದರೂ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಲ್ ಮಾಡಿಬಿಟ್ಟು ಡೀಟೇಲ್ಸನ್ನು, ಇನ್ನೂ ಹೆಚ್ಚಿನ ಮಾಹಿತಿ ಏನಾರು ಬೇಕಂದ್ರೆ ದಯವಿಟ್ಟು ಕೇಳಿ. ನಾನು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಪ್ರತಿಯೊಂದು ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ನೋಡಿಬಿಟ್ಟು ಕಾಲ್ ಮಾಡಿ. ಫ್ರೆಂಡ್ಸ್, ನನ್ನ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.